ಕರುನಾಡಿನ ಸಮಸ್ತ ಭಾವಿ ವಕೀಲರಿಗೆ ಕಾಮಧೇನು ಲಾ ಕಣಿದ ನಮಸ್ತೆ. ಆತ್ಮೀಯ ಭಾವಿ ವಕೀಲರೇ, ಇಂದಿನ ತರಗತಿಯಲ್ಲಿ ಶಾಹಬಾನು ಬೇಗಂ ಕೇಸ್ 1985 ಈ ಕೇಸು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಆಗಿದೆ. ಆತ್ಮೀಯ ಭಾವಿ ವಕೀಲರೇ ಗಮನಿಸಿ, ತುಂಬ ಮಹತ್ವದ ಪ್ರಕರಣ. ಯಾವ ಸಂದರ್ಭದಲ್ಲಿ ಮುಸ್ಲಿಂ ಮಹಿಳೆಯರು ಯಾವ ಆ್ಯಕ್ಟ್ ಅಂಡರಲ್ಲಿ ಅವ್ರದ್ದೇ ಒಂದು ಸಪ್ರೇಟ್ ಆ್ಯಕ್ಟ್ ಇದೆ ಡೈವರ್ಸ್ ಪಡ್ಕೊಳ್ಳಿಕ್ಕೆ. ಅದರಲ್ಲಿ ಪಡ್ಕೊಂಡ ನಂತರ ಅವರು CRPC ಸೆಕ್ಷನ್ನಲ್ಲಿ, ಈಗ ಪ್ರೆಸೆಂಟ್ BNS ಸೆಕ್ಷನ್ಸಲ್ಲಿ, ಅವತ್ತಿನ ಸೆಕ್ಷನ್ಸ್ ಏನು CRPC ಸೆಕ್ಷನ್ಸು 125 ಅಂಡರಲ್ಲಿ ಮೇಂಟೆನೆನ್ಸನ್ನು ಪಡಿಬಹುದಾ ಅಥವಾ ಪಡಿಲಿಕ್ಕೆ ಆಗೋದಿಲ್ಲ ಅನ್ನೋದನ್ನು ಡಿಸೈಡ್ ಮಾಡಿದೆ. ಅದೇ ಥರ ಈಗ ಪ್ರೆಸೆಂಟ್ ನೋಡೋದಾದರೆ ನೀವು BNS ಸೆಕ್ಷನ್ಸ್ 144 ಅಂಡರಲ್ಲಿ ಮೇಂಟೆನೆನ್ಸ್ ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಆತ್ಮೀಯ ಭಾವಿ ವಕೀಲರೇ, ಪ್ರತಿಯೊಂದನ್ನು ಕೂಡ ನಾವು ಸಂಪೂರ್ಣ ತಿಳ್ಕೊಳ್ಳೋಣ. ಈ ಕೇಸ್ ಲಾನ ಫ್ಯಾಕ್ಟ್ ಏನು ಹೇಳ್ತದೆ, ಯಾರ ಜಡ್ಜ್ಮೆಂಟು, ಯಾವ ಸಂದರ್ಭದಲ್ಲಿ ಕೇಸ್ ಆಯಿತು, ಯಾವ ವಿಷಯಕ್ಕೆ ಸಂಬಂಧಪಟ್ಟಂಗೆ ಆಯಿತು, ಸಂಪೂರ್ಣ ವಿವರಣೆ ನೋಡೋಣ. ವಾದ ವಿವಾದಗಳನ್ನು ತಿಳ್ಕೊಂಡು ಬರೋಣ, ಜಡ್ಜ್ಮೆಂಟನ್ನು ತಿಳ್ಕೊಂಡು ಬರೋಣ, ಇಂದಿನ ಪ್ರಕರಣದಲ್ಲಿ ಏನೇನು ಆಗಿದೆ ಅನ್ನೋದನ್ನು ಸಂಪೂರ್ಣ ತಿಳ್ಕೊಂಡು ಬರೋಣ. ಭಾವಿ ವಕೀಲರೇ ಗಮನಿಸಿ, ಆತ್ಮೀಯ ಭಾವಿ ವಕೀಲರೇ ಗಮನಿಸಿ, ಶಾಹಬಾನು ಬೇಗಂ ಕೇಸ್ 1985 ಆಗುತ್ತೆ. ಒಂದು ಸುಪ್ರೀಂ ಕೋರ್ಟ್ ನೀಡಿರುವಂಥ ಒಂದು ಡಿಸಿಷನ್ಸು ಈ ಕೇಸನ್ನು. ಇದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಅಂತ ಕೂಡ ಕರಿತೀವಿ. ಆತ್ಮೀಯ ಭಾವಿ ವಕೀಲರಿಗೆ ಯಾವ ಸಂಬಂಧಪಟ್ಟಿದೆ ಇದು ಅಂದರೆ ಮೇಂಟೆನೆನ್ಸ್ ಫಾರ್ ಮುಸ್ಲಿಂ ಡೈವರ್ಸ್. ಆ್ಯಕ್ಚುಲಿ ಮೇಂಟೆನೆನ್ಸ್ ಫಾರ್ ಮುಸ್ಲಿಂ ಡೈವರ್ಸ್ ತುಂಬ ಇಂಪಾರ್ಟೆಂಟು. ಅದನ್ನು ಸಂಪೂರ್ಣ ತಿಳ್ಕೊಂಡು ಬರೋಣ. ಈ ವ್ಯಾಕ್ಟಲ್ಲಿ ತುಂಬ ಅಂದರೆ ತುಂಬ ಮಹತ್ವವಾಗಿರೋ ಒಂದು ಕೇಸ್ ಲಾ ಏನು ಹೇಳ್ತದೆ ಅಂದರೆ ಭಾವಿ ವಕೀಲರೇ ಅರ್ಥ ಮಾಡ್ಕೊಳ್ಳಿ. ಶಾಹಬಾನು ಬೇಗಂ ಕೇಸ್ 1985 ಕೇಸ್ ಸಂಕ್ಷಿಪ್ತವಾಗಿ ವಿವರಣೆ ತಿಳ್ಕೊಂಡು ಬರೋಣ. ಭಾವಿ ವಕೀಲರೇ ಅರ್ಥ ಮಾಡ್ಕೊಳ್ಳಿ. ಮೊಹಮ್ಮದ್ ಅಹಮದ್ ಖಾನ್ ವಸತ್ ಶಾಹಬಾನು ಬೇಗಂ ಅಂಡ್ ಅದರ್ಸ್. ಅರ್ಥ ಮಾಡ್ಕೊಳ್ಳಿ. ಈ ಕೇಸನ್ನು ಬಂದುಬಿಟ್ಟು ಅರ್ಥ ಮಾಡ್ಕೊಳ್ಳಿ. ಮೊಹಮ್ಮದ್ ಅಹಮದ್ ಖಾನ್ ವಸಸ್ ಶಾಹಬಾನು ಬೇಗಂ ಅಂಡ್ ಅದರ್ಸ್ ಅಂತ ಇದೆ. ಆತ್ಮೀಯ ಭಾವಿ ವಕೀಲರು ತುಂಬ ಮಹತ್ವದ ಪ್ರಕರಣ. ಸೈಟೇಷನ್ ನೋಡೋಣ. ಸೈಟೇಷನ್ ಬಂದುಬಿಟ್ಟು ನಿಮಗೆ 1985 AIR ಮೀನ್ಸ್ ಆಲ್ ಇಂಡಿಯಾ ರಿಪೋರ್ಟ್ ಅಂತ ಹೇಳ್ಬಿಟ್ಟು, 1945 1985 SCR ಸುಪ್ರೀಂ ಕೋರ್ಟ್ ರಿಪೋರ್ಟು, ಅದರಲ್ಲಿ ಸಬ್ ಕ್ಲಾಸ್ 3 844. ಅದೇ ಥರನೇ ಕೋರ್ಟ್, ಯಾವ ಕೋರ್ಟು ಈ ಪ್ರಕರಣವನ್ನು ನಿರ್ಣಯ ಮಾಡಿದೆ ಅಥವಾ ನಿರ್ಣಯಿಸಿದೆ ಅಥವಾ ತೀರ್ಪು ಕೊಟ್ಟಿದೆ, ಒಂದು ಜಡ್ಜ್ಮೆಂಟನ್ನು ಯಾವ ನ್ಯಾಯಾಲಯ ತೀರ್ಪನ್ನು ಕೊಟ್ಟಿದ್ದಾರೆ ಅಂದರೆ ಇನ್ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಮಾನ್ಯ ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯ ಅಂತ ಕರಿತೀವಲ್ಲ, ಉನ್ನತ ನ್ಯಾಯಾಲಯವಾದಂಥ ಸರ್ವೋಚ್ಚ ನ್ಯಾಯಾಲಯ ತೀರ್ಪನ್ನು ಕೊಟ್ಟಿರುವಂಥ ಒಂದು ಪ್ರಕರಣ. ಯಾವ ಬೆಂಚು ಇದನ್ನು, ಯಾವ ನ್ಯಾಯಾಧೀಶರು ಈ ಪ್ರಕರಣ ಡಿಸೈಡ್ ಮಾಡಿದ್ದಾರೆ ಅಂದರೆ ಚಂದ್ರಚೂಡ್ YV, ದೇಸಾಯಿ DA, ರೆಡ್ಡಿ O, ಚಿನ್ನಪ್ಪ J, ವೆಂಕಟರಮಯ್ಯ ES, ಹಂಗೆ ಮಿಶ್ರಾ ರಂಗನಾಥ್. ಅರ್ಥ ಮಾಡ್ಕೊಳ್ಳಿ. ಯಾವ ಬೆಂಚ್ ಡಿಸೈಡ್ ಮಾಡಿದೆ ಅಂದರೆ ಇದನ್ನು ಚಂದ್ರಚೂಡ್ YV ಅವರು ಮತ್ತು ದೇಸಾಯಿ ಅವರು, ಅದೇ ಥರ ರೆಡ್ಡಿ ಅವರು, ಅದೇ ಥರನೇ ಚಿನ್ನಪ್ಪ, ವೆಂಕಟರಾಮಯ್ಯ, ಮಿಶ್ರಾ ರಂಗನಾಥ್ ಇವರು ಸೇರಿಕೊಂಡು ನೀಡಿರುವಂಥ ಒಂದು ತೀರ್ಪು ಶಾಹಬಾನು ಬೇಗಂ ಕೇಸಸ್. ಅರ್ಥ ಮಾಡ್ಕೊಳ್ಳಿ. ತುಂಬ ಮಹತ್ವದ ಪ್ರಕರಣ. ಪೆಟಿಷನರ್ ಬಂದುಬಿಟ್ಟು ಇವರು ವಾದಿ ಅಂತ ಕರಿತೀವಿ ನಾವು ಇವ್ರನ್ನ. ಪೆಟಿಷನರ್ ಯಾರು ಇಲ್ಲಿ? ಮೊಹಮ್ಮದ್ ಅಹಮದ್ ಖಾನ್ ಅವರು ವಾದಿಯಾಗಿದ್ದಾರೆ. ರೆಸ್ಪಾಂಡೆಂಟ್ಸ್ ಮೀನ್ಸ್ ಪ್ರತಿವಾದಿ. ತುಂಬ ಇಂಪಾರ್ಟೆಂಟು. ಇದನ್ನು ನಾವು ತಿಳ್ಕೊಳ್ಳೇಬೇಕಾಗ್ತದೆ. ಒಂದು ಕೇಸನ್ನು ತಗೊಳ್ತೀರಾ ಅಂದರೆ ಅದರಲ್ಲಿ ಪೆಟಿಷನರ್ ಅಂದರೆ ಯಾರು, ರೆಸ್ಪಾಂಡೆಂಟ್ ಅಂದರೆ ಯಾರು, ಅದನ್ನು ನಿಮಗೆ ಗುರುತಿಸ್ಲೋ ಅಂತ ಒಂದು ಐಡೆಂಟಿಟಿ ಇರಬೇಕು, ನಿಮಗೆ ಆ ಕೆಪಬಿಲಿಟಿ ಇರಬೇಕು. ಓಕೆನಾ? ಇದರಲ್ಲಿ ಪೆಟಿಷನರ್ ವಾದಿ ಅಂದರೆ ಯಾರು ಅಂತ ಅರ್ಥ ಆಗ್ತಿದೆಯಲ್ವಾ? ಮೊಹಮ್ಮದ್ ಅಹಮದ್ ಖಾನು ಈ ಪ್ರಕರಣದಲ್ಲಿ ವಾದಿಯಾಗಿದ್ದಾರೆ. ಅದನ್ನು ರೆಸ್ಪಾಂಡೆಂಟ್ಸ್ ಮೀನ್ಸ್ ಪ್ರತಿವಾದಿ ಬಂದುಬಿಟ್ಟು ಶಾಹಬಾನು ಬೇಗಂ ಅಂಡ್ ಅದರ್ಸ್. ಓಕೆನಾ? ಭಾವಿ ವಕೀಲರಿಗೆ ಗಮನಿಸಿ. ನೆಕ್ಸ್ಟ್ ಒಂದು ನೋಡ್ಕೊಂಡು ಬರೋಣ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬ್ಯಾಕ್ ಗ್ರೌಂಡ್, ಈ ಪ್ರಕರಣದ ಹಿನ್ನೆಲೆಯನ್ನು ನೋಡ್ಕೊಂಡು ಬರೋಣ. ಬನ್ನಿ. ಈ ಪ್ರಕರಣದ ಹಿನ್ನೆಲೆ ಏನಿದೆ ಅಂದರೆ ದ ಪ್ರೆಸೆಂಟ್ ಕೇಸ್ ಈಸ್ ಎ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಆನ್ ದ ಕ್ವಶನ್ಸ್ ಆಫ್ ಮೈಂಟೈನಿಂಗ್ ಮುಸ್ಲಿಂ ವುಮೆನ್ ಆಫ್ಟರ್ ಡೈವರ್ಸ್. ಇಟ್ ತಲಾಕ್ಸ್ ಅಬೌಟ್ ದ ಸೆಕ್ಯುಲರಿಟಿ ಆಫ್ ಸೆಕ್ಷನ್ಸ್. ಅರ್ಥ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟು. ಏನು ಹೇಳ್ತಿದ್ದಾರೆ? ಸೆಕ್ಯುಲರಿಟಿ ಆಫ್ ಸೆಕ್ಷನ್ಸ್ 125 ಆಫ್ CRPC ಅಂಡ್ ವೆದರ್ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಪ್ಲೈ ಟು ಆಲ್ ರಿಲಿಜಿಯನ್. ಅರ್ಥ ಮಾಡ್ಕೊಳ್ಳಿ. ಹಿನ್ನೆಲೆಯ ನೋಡೋದಾದ್ರೆ ಪ್ರಕರಣವನ್ನು ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ದ ಪ್ರೆಸೆಂಟ್ ಕೇಸ್ ಈಸ್ ಎ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಆನ್ ದಿ ಕ್ವಶನ್ಸ್ ಆಫ್ ಮೈಂಟೈನಿಂಗ್ ಮುಸ್ಲಿಂ ವುಮೆನ್ ಆಫ್ಟರ್ ಡೈವರ್ಸ್. ಇಟ್ ತಲಾಕ್ಸ್ ಅಬೌಟ್ ದಿ ಸೆಕ್ಯುಲರಿಟಿ ಆಫ್ ಸೆಕ್ಷನ್ಸ್ 125 ಆಫ್ CRPC ಅಂಡ್ ವೆದರ್ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಪ್ಲೈ ಟು ಆಲ್ ರಿಲಿಜಿಯನ್ಸ್ ಮೀನ್ಸ್. ಹಂಗಂದ್ರೆ ಏನಿದೆ ಹಿನ್ನೆಲೆ ನೋಡೋದಾದ್ರೆ ನಾವು ವಿಚ್ಛೇದನದ ನಂತರ ಮುಸ್ಲಿಂ ಮಹಿಳೆಯನ್ನು ಕಾಪಾಡಿಕೊಳ್ಳುವ ಪ್ರಶ್ನೆಗೆ ಪ್ರಸ್ತುತ ಪ್ರಕರಣವು ಒಂದು ಮಹತ್ವವಾದ ತೀರ್ಪು ಆಗಿದೆ. ಇದು CRPC ಸೆಕ್ಷನ್ ಏನು ಸಿವಿಲ್ ಪ್ರೊಸೀಜರ್ ಕೋಡ್ ಅಂತ ಕರಿತೀವಲ್ಲ, ಅಲ್ಲ, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ 1973 ಸೆಕ್ಷನ್ಸ್ 125 ಅಥವಾ ದಂಡ ಪ್ರಕ್ರಿಯೆ ಸಂಹಿತೆ 1973 ಸೆಕ್ಷನ್ಸ್ 125 ಪ್ರಕಾರ ಏನು ಹೇಳ್ತದೆ ಅಂದರೆ ಇದು
ಮತ್ತು ಇದಲ್ದೇ ವೆದರ್ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಪ್ಲೈ ಟು ಆಲ್ ರಿಲಿಜಿಯನ್ ಸೆಕ್ಷನ್ಸ್ 125 ಮತ್ತು ಅದರ ಜೊತೆಗೆ ಜಾತ್ಯತೀತತೆ ಬಗ್ಗೆ ಮತ್ತು ಏಕರೂಪದ ನಾಗರಿಕ ಸಂಹಿತೆ ಎಲ್ಲ ಧರ್ಮಕ್ಕೂ ಅನ್ವಯಿಸುತ್ತದೆ ಎಂಬುದರ ಕುರಿತು ಮಾತನಾಡುತ್ತದೆ. ಈ ಸೆಕ್ಷನ್ಸ್ 125 ಇದೆ, ಅದೇ ಥರನೇ ಏನಿದೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಇದೆಯಲ್ಲ, ಇವೆಲ್ಲ ಜನತೆಗೂ ಕೂಡ ಅನ್ವಯಿಸ್ತದೆ ಎಂಬುದೇ ಒಂದು ಕುರಿತು ಅದರ ಬಗ್ಗೆ ಮಾತನಾಡ್ತದೆ ಭಾವಿ. ಈ ಪ್ರಕರಣದ ಹಿನ್ನೆಲೆ ಇದು. ಅದೇ ಥರನೇ ಫ್ಯಾಕ್ಟ್ಸ್ ನೋಡ್ಕೊಂಡು ಬರೋಣ. ಏನಿದೆ ಈ ಫ್ಯಾಕ್ಟ್ಸ್ ಸಂಬಂಧಪಟ್ಟಂತೆ, ಈ ವಾಸ್ತವಾಂಶ ನೋಡೋಣ. ಈ ಪ್ರಕರಣ ಸಂಬಂಧಪಟ್ಟಂತೆ ಅಹಮದ್ ಖಾನ್ ವರ್ಸಸ್ ಶಹಬಾನು ಬೇಗಂ. ಈ ಪ್ರಕರಣದಲ್ಲಿ ಏನು ಮಾಡ್ತಾರೆ ಅಂದರೆ, ದ ಅಪಿಲೆಂಟ್ ಆನ್ ಅಡ್ವೊಕೇಟ್ ಗಾಟ್ ಮ್ಯಾರಿಡ್ ಟು ರೆಸ್ಪಾಂಡೆಂಟ್ ಇನ್ 1932. ಇನ್ 1975 ಅಪಿಲೆಂಟ್ drove respondent out of matrimonial home. In April 1978, respondent filed an petition under sections 125 CRPC in the court of learned judicial magistrate Indore asking in a maintenance Rs 500 per month. In November 1978, appellate divorce respondent by an irrevocable talaq, triple talaq, now a cognizable offenses. ಅರ್ಥ ಮಾಡ್ಕೊಳ್ಳಿ ಆತ್ಮೀಯ ಭಾವಿ. ಈ ಶಹಬಾನು ಬೇಗಂ ಕೇಸಿಗೆ ಸಂಬಂಧಪಟ್ಟಂತೆ ಪ್ರಕರಣದ ವಾಸ್ತವಾಂಶ ಅಥವಾ ಫ್ಯಾಕ್ಟ್ ನಾವು ನೋಡೋದಾದ್ರೆ, ಇಲ್ಲಿ ಏನ್ ಮಾಡ್ತಾರೆ, ಮೇಲ್ಮನವಿದಾರ ವಕೀಲರಾದಂಥ ಅವರು 1932ರಲ್ಲಿ ಪ್ರತಿವಾದಿಯನ್ನ ವಿವಾಹವಾಗ್ತಾರೆ. ಅರ್ಥ ಮಾಡ್ಕೊಳ್ಳಿ, ಮೇಲ್ಮನವಿದಾರಿಯಾದ ನೋಡಿ, ದ ಅಪಿಲೇಟ್ ಆನ್ ಅಡ್ವೊಕೇಟ್ ಗಾಟ್ ಮ್ಯಾರಿಡ್ ಟು ರೆಸ್ಪಾಂಡೆಂಟ್ ಇನ್ 1932. ಹಂಗಂದ್ರೆ ಮೇಲ್ಮನವಿದಾರರಾದಂಥ ವಕೀಲರು 1932ರಲ್ಲಿ ಪ್ರತಿವಾದಿಯನ್ನ ಮದುವೆ ಆಗ್ತಾರೆ. ತದನಂತರ 1975ರಲ್ಲಿ ಮೇಲ್ಮನವಿದಾರರು ಪ್ರತಿವಾದಿಯನ್ನ ವೈವಾಹಿಕ ಮನೆಯಿಂದ ಹೊರ ಹಾಕ್ತಾರೆ. ಏನು ಊರು ಇದರಲ್ಲ, ಮೇಲ್ಮನವಿದಾರರು ಪ್ರತಿವಾದಿಯನ್ನ ಹೊರ ಹಾಕ್ತಾರೆ. ಯಾವಾಗ ನೋಡಿದಿ, ಅಪಿಲೆಂಟ್ ಡ್ರೋ ದ ರೆಸ್ಪಾಂಡೆಂಟ್ ಔಟ್ ಆಫ್ ದಿ ಮ್ಯಾಟ್ರಿಮೋನಿಯಲ್ ಹೋಮ್, ಹೊರ ಹಾಕ್ತಾರೆ. ತದನಂತರ ಪ್ರತಿವಾದಿಯು ಇಂದೋರ್ನಲ್ಲಿ ಅರ್ಥ ಮಾಡ್ಕೊಳ್ಳಿ, ಪ್ರತಿವಾದಿಯು ಇನ್ನು ಏಪ್ರಿಲ್ 1978 ರೆಸ್ಪಾಂಡೆಂಟ್ ಫೈಲ್ಡ್ ಅಂಡ್ ಪೆಟಿಷನ್ಸ್. ಪ್ರತಿವಾದಿಯವರು 1978 ಏಪ್ರಿಲ್ನಲ್ಲಿ ಅವರು ಒಂದು ಅರ್ಜಿಯನ್ನು ಹಾಕ್ತಾರೆ ಅಂಡರ್ ಸೆಕ್ಷನ್ಸ್ 225 ಆಫ್ CRPC ಇನ್ ದ ಕೋರ್ಟ್ ಆಫ್ ಲರ್ನ್ಡ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟರ್. ಓಕೆನಾ, ಅಲ್ಲ ಅವ್ರಿಗೆ ಸಂಬಂಧಪಟ್ಟ ಪ್ರತಿವಾದಿಯವರು ಇದಕ್ಕೆ ಸಂಬಂಧಪಟ್ಟಂತೆ ಮೇಂಟೆನೆನ್ಸ್ಗೆ 125 CRPC ಸೆಕ್ಷನ್ ಅಡಿಯಲ್ಲಿ ಅವರೊಂದು ಪಿಟಿಷನ್ ಅನ್ನು ಹಾಕ್ತಾರೆ, ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾರೆ. ತದನಂತರ ಏನ್ ಮಾಡ್ತದೆ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಏನಿದೆ, ಇಂದೋರ್ ಆಸ್ಕಿಂಗ್ ಫಾರ್ ಮೇಂಟೆನೆನ್ಸ್ ಆಫ್ Rs 500 ಪರ್ ಮಂತ್ ಇನ್ ನವೆಂಬರ್ 1978. ಅರ್ಥ ಮಾಡ್ಕೊಳ್ಳಿ, ತಿಂಗಳಿಗೆ 500 ನವೆಂಬರ್ 1978ರಲ್ಲಿ ಮೇಲ್ಮನವಿದಾರರು ಪ್ರತಿವಾದನ ಅರ್ಥ ಮಾಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟು. ಏನ್ ಹೇಳ್ತಿದ್ದಾರೆ, ಮೇಂಟೆನೆನ್ಸ್ Rs 500 ಪರ್ ಮಂತ್ಗೆ ಒಂದು ತಿಂಗಳಿಗೆ 500 ರೂಪಾಯಿಯನ್ನ ಕೊಡ್ಬೇಕಂತ ಹೇಳ್ಬಿಟ್ಟು ನವೆಂಬರ್ 1978 ಇನ್ ಅಪಿಲೆಂಟ್ ಡೈವರ್ಸ್ಡ್ ರೆಸ್ಪಾಂಡೆಂಟ್ ಬೈ ಯಾನ್ ಇರ್ವನಬಲ್ ತಲಾಕ್, ಟ್ರಿಪಲ್ ತಲಾಕ್, ನೋ ವೇ ಕಾಗ್ನಿಸಬಲ್ ಅಫೆನ್ಸಸ್. ಓಕೆನಾ, ಏನ್ ಹೇಳ್ತಿದ್ದಾರೆ ಅಂದ್ರೆ ಮತ್ತೆ ಒಂದ್ಸರಿ ಹೇಳ್ತದೀನಿ ನಾನು. ಮೇಲ್ಮನವಿದಾರರ ವಕೀಲರು 1932ರಲ್ಲಿ ಪ್ರತಿವಾದಿಯನ್ನ ವಿವಾಹವಾದರು. 1975ರಲ್ಲಿ ಮೇಲ್ಮನವಿದಾರರು ಪ್ರತಿವಾದಿಯನ್ನ ವೈವಾಹಿಕ ಮನೆಯಿಂದ ಹೊರ ಹಾಕ್ತಾರೆ. ತದನಂತರ ಇವ್ರು ಏನ್ ಮಾಡ್ತಾರೆ, ಪ್ರತಿವಾದಿಯವರು 1978ರಲ್ಲಿ ಪ್ರತಿವಾದಿ ಇಂದೋರ್ನಲ್ಲಿ ಏನು ನ್ಯಾಯಾಂಗ ಇರುತ್ತಲ್ಲ, ಆ ನ್ಯಾಯಾಲಯದಲ್ಲಿ ಒಂದು ಸೆಕ್ಷನ್ CRPC ಸೆಕ್ಷನ್ಸ್ 125 ಅಂಡರ್ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿ ತಿಂಗಳಿಗೆ 500 ಮತ್ತು ನವೆಂಬರ್ 1978ರಲ್ಲಿ ಮೇಲ್ಮನವಿದಾರರು ಪ್ರತಿವಾದಿಯನ್ನು ಹಿಂತೆಗೆದುಕೊಳ್ಳಲಾಗದ ತಲಾಕ್ ಮೂಲಕ ವಿಚ್ಛೇದನ ಮಾಡಿದರು. ಅರ್ಥ ಮಾಡ್ಕೊಳ್ಳಿ, 500 ರೂಪಾಯಿಯನ್ನ ಮೇಂಟೆನೆನ್ಸ್ಗಾಗಿರ್ತಾರೆ. ಆ ಥರ ಮತ್ತು ನಾವು 1978 ನವೆಂಬರ್ನಲ್ಲಿ ಮೇಲ್ಮನವಿದಾರರು ಪ್ರತಿವಾದಿಯನ್ನ ಹಿಂತೆಗೆದುಕೊಳ್ಳಲಾಗದ ತಲಾಕ್ ಮೂಲಕ, ನೀವು ಮುಸ್ಲಿಂ ಲಾದಲ್ಲಿ ಓದಿದ್ರೆ ಗೊತ್ತಾಗುತ್ತೆ, ತಲಾಕ್ ಇರುತ್ತೆ. ಫಸ್ಟ್ ತಲಾಕ್ ಇರ್ಬೋದು, ಸೆಕೆಂಡ್ ತಲಾಕ್ ಇರ್ಬೋದು, ಥರ್ಡ್ ತಲಾಕ್, ಅದಕ್ಕೆ ನಾವು ಟ್ರಿಪಲ್ ತಲಾಕ್ ಅಂತ ಕರಿತಿದ್ದೀವಿ ಇಲ್ಲಿ. ಅರ್ಥ ಮಾಡ್ಕೊಳ್ಳಿ, ಆ ತ್ರಿವಳಿ ತಲಾಕ್ ಈಗ ಅರಿಯಬಹುದು ಅಪರಾಧವಾಗಿದೆ, ಅದು ಕಾಗ್ನಿಸಬಲ್ ಅಫೆನ್ಸ್ ಅದು. ಓಕೆನಾ, ಇಂತ ತಲಾಕ್ ಮೂಲಕ ಅವನು ಇದು ಮಾಡ್ತಾನೆ. ತದನಂತರ ಇನ್ ಡಿಫೆನ್ಸನ್ಸ್ ಅಪಿಲೆಂಟ್ ಸೈಡ್ ದಟ್ ಶಿ ಹ್ಯಾಡ್ seized to be his wife, reasons of the divorce granted by him. Therefore, he is under the no obligations of giving maintenance amount to her, that he had already paid maintenance to her at the note of 2000 per month for about 2 years, and that he had deposited sum of Rs 3000 in the court by way of Dover during the period that the Hiddat. In August 1979 of the learned magistrate directed appellate to pay off promptly sum of Rs 25 per month to the respondent by way of the maintenance. ಭಾವಿ ವಕೀಲರು ಅರ್ಥ ಮಾಡ್ಕೊಳ್ಳಿ, ಅವರು ನೀಡಿದ ವಿಚ್ಛೇದನ ಕಾರಣದಿಂದ ಅವರು ತಮ್ಮ ಹೆಂಡತಿ ಆಗುವುದನ್ನು ನಿಲ್ಲಿಸಿದ್ದಾರೆ ಎಂದು ಪ್ರತಿವಾದದಲ್ಲಿ ಅರ್ಜಿದಾರರು ಹೇಳಿದ್ದಾರೆ. ಓಕೆನಾ,
ಪ್ರತಿವಾದರು ಏನ್ ಮಾಡ್ತಾರೋ ವಿಚ್ಛೇದ ಕಾರಣದಿಂದ ಅವರು ತಮ್ಮ ಹೆಂಡತಿ ಆಗುವುದನ್ನು ನಿಲ್ಲಿಸಿದ್ದಾರೆ ಎಂದು ಪ್ರತಿವಾದದಲ್ಲೂ ಅರ್ಜಿವಾದರು ಹೇಳಿದ್ದಾರೆ. ಆದ್ದರಿಂದ ಅವರಿಗೆ ಜೀವನಾಂಶವನ್ನ ನೀಡುವ ಯಾವುದೇ ಬಾಧ್ಯತೆ ಇಲ್ಲ. ಅವ್ರ ಹೆಂಡತಿ ಆಗಿರೋದು ನಿಲ್ಲಿಸಿದ್ರಿಂದ ಯಾವ ತರದ ಜೀವನಾಂಶ ನೀಡುವ ಬಾಧ್ಯತೆ ಇಲ್ಲ ಅಂತ ಇವರು ವಾದಿಸ್ತಾ ಇದ್ದಾರೆ. ಅವರು ಈಗಾಗಲೇ ಆಕೆಗೆ ಸುಮಾರು 2 ವರ್ಷಗಳಿಂದ ತಿಂಗಳಿಗೆ 200 ರೂಗಳನ್ನ ಠೇವಣಿ ಇಟ್ಟಿದ್ದರು. ತದನಂತರ ಇದ್ದ ಅವಧಿಯಲ್ಲಿ ವರದಕ್ಷಿಣೆ ಮೂಲಕ ನ್ಯಾಯಾಲಯದಲ್ಲಿ 3,000 ರು, ಆಯ್ತರನೇ ಆಗಸ್ಟ್ 1976ರಲ್ಲಿ ಮ್ಯಾಜಿಸ್ಟ್ರೇಟರ್ ಅವರ ಮೇಲ್ಮನವಿದಾರರಿಗೆ ನಿರ್ವಹಣೆ ಮೂಲಕ ಪ್ರತಿವಾದಿಗೆ ತಿಂಗಳು 25 ರು ಮೇಂಟೆನೆನ್ಸ್ ಅನ್ನು ನೀಡಬೇಕಂತ ಇದು ಮಾಡ್ತಾರೆ. ಫ್ಯಾಕ್ಟ್ಸ್ ಅಲ್ಲಿ ಇದಿದೆ. ಆತ್ಮೀಯ ಬಾಯಿ ವಕೀಲರೇ, ನೆಕ್ಸ್ಟ್ ನೋಡೋಣ ಮುಂದುವರೆದು. ಈ ಫ್ಯಾಕ್ಟ್ರಿ ಸಂಬಂಧಪಟ್ಟಂತೆ ವಿವಾದಾಂಶಗಳು ಉದ್ಭವ ಆಗ್ತವೆ. ಯಾವ ರೀತಿ ಅಂತ ಹೇಳ್ಬಿಟ್ಟು, ಇಶ್ಯೂಸ್ ಇನ್ನೆ ಮೊಹಮ್ಮದ್ ಅಹಮದ್ ಖಾನ್ ವರ್ಸಸ್ ಶಹಾ ಬಾನು ಬೇಗಂ. ಫಸ್ಟ್ ಒನ್ ಬಂದ್ಬಿಟ್ಟು ವೆದರ್ ಸೆಕ್ಷನ್ಸ್ 125 ಆಫ್ ದ ಕೋಡ್ applies to Muslim also as concluded by 2 decisions of this court reported in a Bahi Tahira versus Ali Hussein federally and ನೆಕ್ಸ್ಟ್ ಒಂದು ಕೇಸ್ ನೋಡೋದಾದ್ರೆ ಅಂಡ್ ಫಾಜುಲೋಬಿ ಅಂಡ್ ವಿಕೆ ಕದರ್ ವ್ಯಾಲಿ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಳ್ಳಿ. ಆತ್ಮೀಯ ಬಾಯಿ ವಕೀಲರು ಏನ್ ಹೇಳ್ತಾರೆ ಈ ಪ್ರಕರಣದಲ್ಲಿ, ಬೈ ತಾಹಿರಾ ವಿರುದ್ಧ ಅಲಿ ಹುಸೇನ್ ಮತ್ತು ಇನ್ನೊಂದು ಪ್ರಕರಣ, ಓಕೆನಾ, ಈ ಪ್ರಕರಣದಲ್ಲಿ ಆಯ್ತರನೇ ಫಿದಲ್ಲಿ ಚೋತಿಯಾ ಮತ್ತು ಫಜ್ಲುನಿಯಾ ವಿರುದ್ಧ ಕೆ ಖಾದರ್ ವಲಿಯಲ್ಲಿ ವರದಿ ಮಾಡಲಾದ ಈ ನ್ಯಾಯಾಲಯದ 2 ತೀರ್ಪಿನ ಮೂಲಕ ತೀರ್ಮಾನಿಸಲಾದ ಏನು CRP ಸೆಕ್ಷನ್ಸ್ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ 1973 ಸೆಕ್ಷನ್ಸ್ 125 ಮುಸ್ಲಿಮರಿಗೆ ಇದು ಅನ್ವಯಿಸುತ್ತದೆ ಎಂಬ ಒಂದು ಪ್ರಶ್ನೆ ಉದ್ಭವಿಸುತ್ತದೆ ಇಲ್ಲಿ ಫಸ್ಟ್ ಒನ್ ನಲ್ಲಿ. ಸೆಕೆಂಡ್ ಒನ್, ವೆದರ್ ಮಹರ್ ಈಸ್ ಮೇಂಟೆನೆನ್ಸ್, ಓಕೆನಾ, ಮಹರ್ ಅದು ಒಂದು ನಿರ್ವಹಣೆಯೇ, ಅದು ಮೇಂಟೆನೆನ್ಸ್ಗೆ ನಿರ್ವಹಣೆ ಅಂತ ಕೇಳ್ತಿದ್ದಾರೆ ಜೀವನಾಂಶಕ್ಕೆ. ಆಯ್ತಾರನ ವೆದರ್ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಪ್ಲೈ ಟು ಆಲ್ ರಿಲಿಜಿಯನ್, ಏನು ಏಕರೂಪ ನಾಗರಿಕ ಸಂಹಿತೆ ಅಂತ ಇದೆಯಲ್ಲ ಅದು ಎಲ್ಲ ಧರ್ಮಕ್ಕೂ ಅನ್ವಯಿಸ್ತದೆ ಎಂಬ ಪ್ರಶ್ನೆ ಉದ್ಭವಿಸ್ತದೆ ಇಲ್ಲಿ. ಅರ್ಥ ಮಾಡ್ಕೊಳ್ಳಿ ಬಾವಿ ವಕೀಲರೇ, ಈ ಕೇಸಿಗೆ ಸಂಬಂಧಪಟ್ಟಂತೆ ಫಸ್ಟ್ ಒನ್ ಬಂದ್ಬಿಟ್ಟು ಬೈ ತಾಹಿರಾ ವಿರುದ್ಧ ಅಲಿ ಹುಸೇನ್, ಫಿದಲ್ಲಿ ಜ್ಯೋತಿಯಾ ಮತ್ತು ಫಜ್ಲಿನ ವಿರುದ್ಧ ಕೆ ಖಾದರ್ ವಲಿಯಲ್ಲಿ ವರದಿ ಮಾಡಲಾದ ಈ ಪ್ರಕರಣಗಳಲ್ಲಿ ಏನು 2 ಪ್ರಕರಣಗಳಲ್ಲಿ ವರದಿ ಮಾಡಲಾಗ್ತದಲ್ವಾ, ವರದಿ ಮಾಡಲಾದ ಈ ನ್ಯಾಯಾಲಯದ 2 ತೀರ್ಪಿನ ಮೂಲಕ ತೀರ್ಮಾನಿಸಲಾದ ಕೋಡ್ ಆಫ್ ಏನು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ 1973 ದಂಡ ಪ್ರಕ್ರಿಯೆ ಸಂಹಿತೆಯ ಸೆಕ್ಷನ್ಸ್ 125 ಮುಸ್ಲಿಮರಿಗೂ ಅನ್ವಯಿಸ್ತದೆ ಎಂಬ ಒಂದು ಪ್ರಶ್ನೆ ಉದ್ಭವಿಸ್ತದೆ. ಅದೇ ತರನ ವೆದರ್ ಮಹರ್ ಈಸ್ ಮೇಂಟೆನೆನ್ಸ್, ಮಹರ್ ನೀಡ್ತಾರಲ್ವಾ ಅವರು ಅದು ಮೇಂಟೆನೆನ್ಸ್ ಜೀವನಾಂಶ ನಿರ್ವಹಣೆ ಅಂತ ಒಂದು ಪ್ರಶ್ನೆ ಉದ್ಭವಿಸ್ತದೆ. ಅದೇ ತರನ ವೆದರ್ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಪ್ಲೈ ಟು ಆಲ್ ರಿಲಿಜಿಯನ್, ತದನಂತರ ಏಕರೂಪ ನಾಗರಿಕ ಸಂಹಿತೆ ಎಲ್ಲ ಧರ್ಮಕ್ಕೂ ಅನ್ವಯಿಸ್ತದೆ ಎಂಬ ಒಂದು ಪ್ರಶ್ನೆಯನ್ನು ಉದ್ಭವಿಸ್ತದೆ. ಮುಂದೆ ನೋಡೋಣ ಏನಾಗ್ತದೆ ಪ್ರಕರಣ ಅಂತ. ಆತ್ಮೀಯ ಭಾವಿಕರಿಗೆ ಗಮನಿಸಿ, ಸ್ಟೇಟಸ್ ಅಂಡ್ ಪ್ರಾವಿಷನ್ಸ್ ಡಿಸ್ಕಸ್ಡ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ಪ್ರಾವಿಷನ್ ಡಿಸ್ಕಸ್ ಮಾಡಲಾಗಿದೆ ಅಂದ್ರೆ ಸೆಕ್ಷನ್ಸ್ 125 ಆಫ್ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ 1973, ಅದರಲ್ಲಿ ಅದರಲ್ಲೇನೆ ಸೆಕ್ಷನ್ಸ್ 127 3 ಕ್ಲಾಸ್ ಬಿ CRPC 1973 ಸಂಬಂಧಪಟ್ಟಂತೆ ಅದನ್ನ ಡಿಸ್ಕಸ್ ಮಾಡಲಾಗಿದೆ ಭಾವಿ ವಕೀಲರೇ. ಇನ್ನು ನೆಕ್ಸ್ಟ್ ಒಂದು ಆರ್ಗ್ಯುಮೆಂಟ್ಸ್ ಆಗ್ತಿದೆ. ಈಗ ಫ್ಯಾಕ್ಟ್ ಅನ್ನ ತಿಳ್ಕೊಂಡ್ರಿ, ಸಂಕ್ಷಿಪ್ತವಾಗಿ ಹಿನ್ನೆಲೆಯನ್ನು ತಿಳ್ಕೊಂಡ್ರಿ, ಆಯ್ತರನೇ ಕೇಸನ್ನು ಯಾರು ಡಿಸೈಡ್ ಮಾಡಿದ್ರು, ಯಾವ ಸಂದರ್ಭದಲ್ಲಿ ಬಂತು, ವಾದಿ ಅಂದ್ರೆ ಯಾರು, ಪ್ರತಿವಾದಿ ಅಂದ್ರೆ ಯಾರು ಅಂತ ತಿಳ್ಕೊಂಡಿದ್ರ. ಇವೆಲ್ಲ ಆದ್ಮೇಲೆ ಆರ್ಗ್ಯುಮೆಂಟ್ಸ್ ನಡೀತದೆ ಭಾವಿ ವಕೀಲರೇ ಗಮನಿಸಿ. The appellant put forward 2 arguments, one of which was that according to the Muslim personal law, he is liability to provide for the maintenance of his divorced wife is limited to the period of iddat, despite of the fact she is unable to maintain herself, as therefore to be rejected. The second plank of the appellant's arguments is that respondents' applications under sections 125 is liable to be dismissed because of the provisions contained in a sections 127 class 3b. The court said that the argument that has been advanced before using this whether there is any conflict between the provisions of sections 125 and those of the Muslim personal law on the liability of the Muslim husband to provide for the maintenance of his divorced wife. Another argument advanced before use on behalf of the appellant and by the interviewer supporting him is that mahar is the amount payable by the husband to the wife on divorce. ಆತ್ಮೀಯ ವಿದ್ಯಾರ್ಥಿಗಳೇ, ಆರ್ಗ್ಯುಮೆಂಟ್ಸ್ ಅನ್ನ ನೀವು ಇನ್ನೂ ಒಂದೆರಡು ಸರಿ ಓದ್ಕೊಳ್ಳಿ. ನಾನು ಅದನ್ನ ಏನು ಹೇಳ್ತಿದೆ ಅಂತ ಹೇಳ್ಬಿಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಆತ್ಮೀಯ ವಿದ್ಯಾರ್ಥಿಗಳೇ, ವಾದವನ್ನು ಮಾಡ್ತಾ ಇರ್ತಾರೆ. ಮೇಲ್ಮನವಿದಾರರಾದಂಥವರು 2 ವಾದಗಳನ್ನ ಮುಂದಿಡ್ತಾರೆ, ಓಕೆನಾ.
ದ ಅಪಿಲೇಟ್ ಪುಟ್ ಫಾರ್ವರ್ಡ್ 2 ಆರ್ಗ್ಯುಮೆಂಟ್ಸ್. ಓಕೆನಾ. ಫಸ್ಟ್ ಒಂದು ಬಂದ್ಬಿಟ್ಟು ಅದರಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಮುಸ್ಲಿಂ ವೈಯಕ್ತಿಕ ಕಾನೂನಿನ ಪ್ರಕಾರ ವಿಚ್ಛೇದಿತ ಪತ್ನಿಯು ಪೋಷಣೆಯನ್ನು ಒದಗಿಸುವ ಹೊಣೆಗಾರಿಕೆಯು ವಿದ್ಯುತ್ ಅವಧಿಗೆ ಸೀಮಿತವಾಗಿದೆ. One of the which was that according to the Muslim personal law is liability to provide for the maintenance of his divorced wife is limited to the period of iddat. ಅರ್ಥ ಮಾಡ್ಕೊಳ್ಳಿ. ಏನು ಫಸ್ಟ್ ಒನ್ ಬಂದ್ಬಿಟ್ಟು ಮುಸ್ಲಿಂ ವೈಯಕ್ತಿಕ ಕಾನೂನಿನ ಪ್ರಕಾರ ವಿಚ್ಛೇದಿತ ಪತ್ನಿಯು ಪೋಷಣೆಯನ್ನ ಒದಗಿಸುವ ಹೊಣೆಗಾರಿಕೆಯು ಇದ್ದತ್ ಅವಧಿಗೆ ಸೀಮಿತವಾಗಿದೆ ಅಂತ ಹೇಳ್ಬಿಟ್ಟು. ಓಕೆನಾ. ತದನಂತರ ಏನು ಹೇಳ್ತಿದ್ದಾರೆ, ಡಿಸ್ಪೈಟ್ ದ ಫ್ಯಾಕ್ಟ್ ಆಫ್ ಇಸ್ ಇಸ್ ಅನಬಲ್ ಟು ಮೇಂಟೈನ್ ಹರ್ ಸೆಲ್ಫ್ ಆಸ್ ದೇರ್ ಫಾರ್ ದ ರಿಜೆಕ್ಟೆಡ್. ಆದರೆ ಅವಳು ತನ್ನನ್ನು ಕಾಪಾಡಿಕೊಳ್ಳಲು ಅಸಮರ್ಥಳಾಗಿದ್ದರು, ಆದ್ದರಿಂದ ತಿರಸ್ಕರಿಸಬೇಕು ಅಂತ ವಾದ ವಿವಾದ ಆಗ್ತದೆ. ತದನಂತರ ದ ಸೆಕೆಂಡ್ ಏನು ಹೇಳ್ತದೆ ರೀಸನ್ ಆರ್ಗ್ಯುಮೆಂಟ್ ಏನಾಗ್ತದೆ ಅಲ್ಲಿ ಅಂದರೆ, ಅಪಿಲೇಟ್ ಆರ್ಗ್ಯುಮೆಂಟ್ಸ್ ಇಸ್ ದಟ್ ರೆಸ್ಪಾಂಡೆಂಟ್ಸ್ ಅಪ್ಲಿಕೇಶನ್ಸ್ ಅಂಡರ್ ಸೆಕ್ಷನ್ಸ್ 125 is liable to be dismissed because of the provisions contained in the sections 127 class 3b. ಏನು ಹೇಳ್ತಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ಸೆಕ್ಷನ್ಸ್ 127ರ ಕ್ಲಾಸ್ 3b ನಲ್ಲಿ ಒಳಗೊಂಡಿರುವಂಥ ನಿಬಂಧನೆಯಿಂದಾಗಿ ಸೆಕ್ಷನ್ಸ್ 125ರ ಅಡಿಯಲ್ಲಿ ಪ್ರತಿವಾದಿ ಅರ್ಜಿಯನ್ನು ವಜಾಗೊಳಿಸಲು ಹೊಣೆಗಾರರಾಗಿರುತ್ತಾರೆ ಎಂಬುದು ಮೇಲ್ಮನವಿದಾರರ ವಾದ ಆಗಿರ್ತದೆ. ಓಕೆನಾ ಆತ್ಮೀಯ ಭಾವಿ ವಕೀಲರೇ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಅದರಲ್ಲಿ ವಿಚ್ಛೇದಿತ ಪತ್ನಿಯು ಜೀವನಾಂಶವನ್ನು ಮುಸ್ಲಿಂ ಗಂಡನ ಹೊಣೆಗಾರಿಕೆಯಲ್ಲಿ ಸೆಕ್ಷನ್ಸ್ 125ರ ನಿಬಂಧನೆಗಳು ಮತ್ತು ಮುಸ್ಲಿಂ ವೈಯಕ್ತಿಕ ಕಾನೂನಿನ ನಡುವೆ ಏನಾದರೂ ಸಂಘರ್ಷವಿದೆಯೇ ಎಂಬುದರ ನಮ್ಮ ಮುಂದೆ ವಾದ ಮಂಡಿಸಲಾಗ್ತದೆ. ನಂತರ ನ್ಯಾಯಾಲಯ ಹೇಳಿದೆ, ಮೇಲ್ಮನವಿದಾರರ ಪರವಾಗಿ ಮತ್ತು ಅವರನ್ನು ಬೆಂಬಲಿಸುವ ಮಧ್ಯವರ್ತಿಗಳ ಪರವಾಗಿ ಮತ್ತೊಂದು ವಾದವು ನಮ್ಮ ಮುಂದಾಯಿತು. ಮಹರ್ ವಿಚ್ಛೇದನದ ಮೇಲೆ ಪತಿಯಿಂದ ಹೆಂಡತಿಗೆ ಪಾವತಿಸಬೇಕಾದ ಮೊತ್ತವಾಗಿದೆ. ಏನು ಅರ್ಥ ಮಾಡ್ಕೊಳ್ಳಿ. Another arguments advanced before use on behalf of the appellant and by the interverse supporting him is that mahar is the amount payable by the husband to the wife on divorce ಅಂತ ಕೇಳ್ತಿದ್ದಾರೆ. ಆತ್ಮೀಯರು ಅರ್ಥ ಮಾಡ್ಕೊಳ್ಳಿ. ಮೇಲ್ಮನವಿದಾರರ ಪರವಾಗಿ ಮತ್ತು ಅವರನ್ನು ಬೆಂಬಲಿಸುವ ಮಧ್ಯವರ್ತಿಗಳು ಪರವಾಗಿ ಮತ್ತೊಂದು ವಾದವು ನಮ್ಮ ಮುಂದೆ ಬಂದಾಯಿತು. ಮಹರ್ ವಿಚ್ಛೇದನದ ಮೇಲೆ ಪತಿಯಿಂದ ಹೆಂಡತಿಗೆ ಪಾವತಿಸಬೇಕಾದ ಮೊತ್ತವಾಗಿದೆ ಅಂತ ಹೇಳ್ಬಿಟ್ಟು. ಆತ್ಮೀಯ ಭಾವಿ ವಕೀಲರು ಗಮನಿಸಿ, ತುಂಬಾ ಇಂಪಾರ್ಟೆಂಟ್, ಅರ್ಥವಾಗಿದೆ ಅಂದ್ಕೊಳ್ತೀನಿ. ಇದಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಒಂದು ನೋಡೋದಾದ್ರೆ ಏನಿದೆ, ಇಟ್ ಮೇ ಬಿ ಮೆನ್ಷನ್ಡ್ ದಟ್ ದ ರೆಸ್ಪಾಂಡೆಂಟ್ ಹ್ಯಾಡ್ ಅಲಿಗೇಡ್ ದಟ್ ದಿ ಅಪಿಲೆಂಟ್ ಅರ್ನ್ಸ್ ಆಸ್ ಎ ಪ್ರೊಫೆಷನಲ್ ಇನ್ಕಮ್ ಆಫ್ ಅಬೌಟ್ $60,000 per year. ಅರ್ಥ ಮಾಡ್ಕೊಳ್ಳಿ. ಇಟ್ ಮೇ ಬಿ ಮೆನ್ಷನ್ಡ್ ದಟ್ ದ ರೆಸ್ಪಾಂಡೆಂಟ್ ಹ್ಯಾಡ್ ಅಲಿಗೇಡ್ ದಟ್ ದಿ ಅಪಿಲೆಂಟ್ ಅರ್ನ್ಸ್ ಪ್ರೊಫೆಷನಲ್ ಇನ್ಕಮ್ ಆಫ್ ಅಬೌಟ್ $60,000 per year. ಮೇಲ್ಮನವಿದಾರರು ಸುಮಾರು ರೂಗಳು ವೃತ್ತಿಪರ ಆದಾಯವನ್ನು ಗಳಿಸ್ತಾನೆ ಎಂದು ಪ್ರತಿವಾದಿ ಆರೋಪಿಸುವುದನ್ನು ಉಲ್ಲೇಖಿಸಬಹುದು. ಇವರು ಏನು ಮಾಡ್ತಾರೆ, 60,000 ಪಡಿತಾ ಇರ್ತಾರೆ ಅಂತ ಹೇಳ್ಬಿಟ್ಟು ಅವರು ಅಲಿಗೇಷನ್ ಮಾಡಿದ್ದಾರೆ. ಇನ್ನು ಜುಲೈ 1980 ಇನ್ ಎ ರಿವಿಷನಲ್ ಅಪ್ಲಿಕೇಶನ್ಸ್ ಫೈಲ್ಡ್ ಬೈ ದಿ ರೆಸ್ಪಾಂಡೆಂಟ್ ದ ಹೈಕೋರ್ಟ್ ಆಫ್ ಮಧ್ಯಪ್ರದೇಶ ಎನ್ಚೇಸ್ಡ್ ಆಫ್ ದಿ ಅಮೌಂಟ್ ಆಫ್ ಮೇಂಟೆನೆನ್ಸ್ $179.20 per month. The husband filed a special leave petitions in a Supreme Court. ಇನ್ನು 1998 ಜುಲೈಯಲ್ಲಿ ಪ್ರತಿವಾದಿ ಸಲ್ಲಿಸಿದ ಪರಿಷ್ಕರಣೆ ಅರ್ಜಿಯಲ್ಲಿ ಮಧ್ಯಪ್ರದೇಶ ಹೈಕೋರ್ಟ್ ಇದೆಯಲ್ಲ, ಅದು ನಿರ್ವಹಣೆಗೆ ಜೀವನಕ್ಕೆ ಸಂಬಂಧಪಟ್ಟಂತೆ ಮೊತ್ತವನ್ನು ತಿಂಗಳಿಗೆ $179.20 ಪ್ರತಿ ಸುಪ್ರೀಂ ಕೋರ್ಟ್ನಲ್ಲಿ ವಿಶೇಷ ಅರ್ಜಿ ಸಲ್ಲಿಸ್ತಾರೆ. ಇಷ್ಟನ್ನು ಡಿಸೈಡ್ ಮಾಡಿರ್ತದೆ. ಇವ್ರು ಏನು ಮಾಡ್ತಾರೆ, ತದನಂತರ ದ ಹಸ್ಬೆಂಡ್ ಫೈಲ್ಡ್ ಎ ಸ್ಪೆಷಲ್ ಲೀವ್ ಪಿಟಿಷನ್. ತದನಂತರ ಹಸ್ಬೆಂಡು ಇದಾದ ನಂತರ ಮಧ್ಯಪ್ರದೇಶದ ಹೈಕೋರ್ಟ್ ತೀರ್ಪಿನ ನಂತರ ದ ಹಸ್ಬೆಂಡು ಸುಪ್ರೀಂ ಕೋರ್ಟಿಗೆ ಸ್ಪೆಷಲ್ ಲೀವ್ ಪಿಟಿಷನ್ಗೆ ಅರ್ಜಿಯನ್ನು ಸಲ್ಲಿಸ್ತಾರೆ ಸುಪ್ರೀಂ ಕೋರ್ಟಿಗೆ. ಆತ್ಮೀಯ ಭಾವಿ ವಕೀಲರೇ, ಇದು ಸಂಬಂಧಪಟ್ಟಂತೆ ಜಡ್ಜ್ಮೆಂಟ್ ಏನಾಗ್ತದೆ ಅನ್ನೋ ನೀವು ನೋಡ್ಬೋದು. ತೀರ್ಪನ್ನು ನೋಡೋದಾದ್ರೆ ಮೊಹಮ್ಮದ್ ಅಹಮದ್ ಖಾನ್ ಹೊಸ ಶಾಹನ ಬೇಗಂ ಸಂಬಂಧಪಟ್ಟಂತೆ ತೀರ್ಪು, ಸುಪ್ರೀಂ ಕೋರ್ಟ್ ಹೇಳ್ ದಟ್ ಸೆಕ್ಷನ್ಸ್ 125 is secular in nature and would prevail over the personal law. The parties in case where they are in a conflict, there is no conflict between the provisions of sections 125 and those of the Muslim personal law on the questions of the Muslim husband's obligations to provide maintenance for a divorced wife who is unable to maintain herself. Supreme Court and cite that Bahi Tahira and Fazlnubi are correct. Through Bhai Tahira was correctly decided and the court side that way would be like to draw the attentions and an error which has in the judgment. There is a statement at page 8 of the report 18 in the context of the sections 127 3 class B that payment of mahar money as an customary
discharge is within the cognizable offense cognizance of that provisions, the court has taken the view that mahar not being payable and diverse does not does not fall within the meaning of the that provisions. ಆತ್ಮೀಯ ಭಾವಿ ವಕೀಲರೇ, ಈ ಫ್ಯಾಕ್ಟ್ ಇನ್ನೊಂದ್ಸರಿ ನೀವು ಓದ್ಕೊಳ್ಳಿ ಅದನ್ನ. ಇದು ಏನು ಹೇಳ್ತದೆ ಅಂದ್ರೆ, ಏನು ಅಹಮದ್ ಖಾನ್ ಶಹಾಬ್ ಬಾನು ಬೇಗಂ ಪ್ರಕರಣದಲ್ಲಿ ತೀರ್ಪನ್ನ ಸುಪ್ರೀಂ ಕೋರ್ಟ್ ನೀಡುವುದು ಏನಂದ್ರೆ, ಸೆಕ್ಷನ್ಸ್ 125 ಜಾತ್ಯತೀತ ಸ್ವರೂಪದಾಗಿದೆ ಮತ್ತು ಪಕ್ಷಗಳ ಸಂಘರ್ಷದಲ್ಲಿರುವ ಸಂದರ್ಭಗಳಲ್ಲಿ ಅವರ ವೈಯಕ್ತಿಕ ಕಾನೂನಿನ ಮೇಲುಗೈ ಸಾಧಿಸುತ್ತದೆ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ತನ್ನನ್ನ ಕಾಪಾಡಿಕೊಳ್ಳಲು ಸಾಧ್ಯವಾಗದ ವಿಚಯಿತ ಹೆಂಡತಿಗೆ ಜೀವನಾಂಶವನ್ನು ಒದಗಿಸುವ ಮುಸ್ಲಿಂ ಗಂಡನ ಬಾಧ್ಯತೆಯು ಪ್ರಶ್ನೆಯಲ್ಲಿ ಸೆಕ್ಷನ್ಸ್ 125 ಮತ್ತು ಮುಸ್ಲಿಂ ವೈಯಕ್ತಿಕ ಕಾನೂನಿನ ನಿಬಂಧನೆಗಳ ನಡುವೆ ಯಾವುದೇ ಸಂಘರ್ಷವಿಲ್ಲ. ಏನು ಕನ್ಫ್ಲಿಕ್ಟ್ ಅಂತ ಕರಿತೀವಲ್ಲ, ಯಾವ ತರಹದ ಸಂಘರ್ಷ ಇರುವುದಿಲ್ಲ. ಮೇಂಟೆನೆನ್ಸ್ ಪಡ್ಕೊಳ್ಳಿಕ್ಕೆ ಮಹಿಳೆಗೆ ಮುಸ್ಲಿಂ ಕಾನೂನಿನ ಪ್ರಕಾರ ಆಗಿರ್ಬೋದು ಅಥವಾ ಏನು CRP ಸೆಕ್ಷನ್ಸ್ 125 ಅಂಡರಲ್ಲಿ ಯಾವುದೇ ಸಂಘರ್ಷ ಇರುವುದಿಲ್ಲ. ಆ ಥರನೇ ಬಾಹಿ ತಾಹಿರ ಮತ್ತು ಫಜ್ಲಿ ನಿಯರ ಸರಿ ಎಂದು ಸುಪ್ರೀಂ ಕೋರ್ಟ್ ಈಗಾಗಲೇ ಬಾಹಿ ತಾಹಿರ ಮತ್ತು ಫಜ್ಲಿ ನಿಯರ ಪ್ರಕರಣಗಳಲ್ಲಿ ಏನು ಡಿಸಿಷನ್ ನೀಡಿದಲ್ಲ ಕೋರ್ಟ್ಗಳು, ಆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಸರಿ ಎಂದು ಹೇಳಿದೆ. ಆ ಪ್ರಕರಣಗಳಿಗೆ ಬಾಹಿ ತಾಹಿರ ಅವರನ್ನು ಸರಿಯಾಗಿ ನಿರ್ಧರಿಸಲೇ ಆಗಿದೆ. ಆದರೂ ತೀರ್ಪಿನಲ್ಲಿ ದೋಷದ ಬಗ್ಗೆ ನಾವು ಗಮನ ಸೆಳೆಯಲು ಬಯಸುತ್ತೇವೆ ಎಂದು ನ್ಯಾಯಾಲಯ ಹೇಳ್ತದೆ. ಓಕೆನಾ, ಅಲ್ಲಿ ನೀಡಿರುವಂಥ ತೀರ್ಪು ಓಕೆ, ಬಟ್ ಅದರಲ್ಲಿ ಕೆಲವೊಂದು ದೋಷಗಳಿದಾವಲ್ಲ, ಅದನ್ನು ನಾವು ಗಮನ ಸೆಳೆಯಲು ಬಯಸ್ತೇವೆ ಅಂತ ಸುಪ್ರೀಂ ಕೋರ್ಟ್ ಹೈಲೈಟ್ ಮಾಡ್ತದೆ ಭಾವಿ ವಕೀಲರೇ. ಆಯ್ತು ಥರನೇ ವರದಿಯ ಪ್ರಕಾರ 80 ಪುಟದ ಏನಿರ್ತಲ್ಲ ಸೆಕ್ಷನ್ ಪುಟ 80ನೇ ಪುಟದಲ್ಲಿರುವಂತಹ 80 ಪುಟದಲ್ಲಿರುವ ಆ ಥರ ಸೆಕ್ಷನ್ಸ್ CRP ಸೆಕ್ಷನ್ಸ್ 127 ಕ್ಲಾಸ್ 3 ಬೇರೆ ಸಂದರ್ಭದಲ್ಲಿ ಮಹಾರ್ ಹಣದ ಪಾವತಿ ಸಾಂಪ್ರದಾಯಿಕ ವಿಸರ್ಜನೆಗಾಗಿ ಆ ನಿಬಂಧನೆಯನ್ನು ಒಳಗೊಳ್ಳುತ್ತದೆ ಎಂದು ಹೇಳಿಕೆ ಇದೆ. ವಿಚ್ಛೇದನದ ಮೇಲೆ ಪಾವತಿಸಬೇಕಾದ ಮಹಾರು ಆ ನಿಬಂಧನೆಯ ಅರ್ಥದಲ್ಲಿ ಬರುವುದಿಲ್ಲ ಎಂದು ನ್ಯಾಯಾಲಯವು ಅಭಿಪ್ರಾಯಪಟ್ಟಿದೆ. ಏನು ಮದುವೆ ಆಗೋ ಸಂದರ್ಭದಲ್ಲಿ ಮಹಾರನ್ನ ಕೊಟ್ಟಿರ್ತಾನಲ್ವಾ, ಅಥವಾ ವರದಕ್ಷಿಣೆ ಅಂತ ಕರಿತೀವಿ ನಾವು, ಮಹಾರ್ ಮೀನ್ಸ್ ಹಂಗಂದ್ರೆ ಅದು ವಿಚ್ಛೇದನ ಸಂದರ್ಭದಲ್ಲಿ ಒಳಗೊಳ್ಳುವುದಿಲ್ಲ ಅಂತ ಹೇಳಿ ನ್ಯಾಯಾಲಯವು ಕ್ಲಿಯರ್ ಆಗಿ ಹೇಳಿದೆ. ಆತ್ಮೀಯ ಭಾವಿ ವಕೀಲರೇ, ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಇನ್ನು ನೆಕ್ಸ್ಟ್ ಒಂದು ನೋಡೋದಾದ್ರೆ, Supreme Court further held that for these reasons we dismiss the appeal and confirm the judgment of the High Court. The appellant will pay the cost of the appeal to respondent which be quantify of rupees 10,000. It is needless to add that it would be open to the respondent to make applications under sections 127 class 1 of the code for increasing the allowance of maintenance granted to her proof of change in the circumstance of as investigated by that sections. ಆತ್ಮೀಯ ಭಾವಿ ವಕೀಲರು ಏನು ಹೇಳ್ತಿದೆ ಅಂದರೆ, ಈ ಕಾರಣಗಳಿಗಾಗಿ ನಾವು ಮೇಲ್ಮನವಿಯನ್ನು ವಜಾಗೊಳಿಸುತ್ತೇವೆ ಮತ್ತು ಹೈಕೋರ್ಟ್ ತೀರ್ಪನ್ನು ದೃಢೀಕರಿಸುತ್ತೇವೆ. ಇಂಥ ಕಾರಣಗಳಿಗಾಗಿ ಸುಪ್ರೀಂ ಕೋರ್ಟು ಕೇಸನ್ನು ವಜಾಗೊಳಿಸ್ತಿದೆ. ಆದ್ರೆ ಮತ್ತೆ ಏನು ಮಧ್ಯಪ್ರದೇಶ ಕೋರ್ಟ್ಗಳು ತೀರ್ಪನ್ನು ನೀಡಿದೀವಲ್ಲ, ಆ ತೀರ್ಪನ್ನು ಸುಪ್ರೀಂ ಕೋರ್ಟು ಒಪ್ಕೊಂಡಿದೆ. ಹೈಕೋರ್ಟ್ ತೀರ್ಪನ್ನು ದೃಢೀಕರಿಸ್ತೇವೆ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಮೇಲ್ಮನವಿದಾರರು ಪ್ರತಿವಾದಿ ಅವರಿಗೆ ಮೇಲ್ಮನವಿ ವೆಚ್ಚವನ್ನು ಪಾವತಿಸಬೇಕಾಗ್ತದೆ. ಅರ್ಥ ಮಾಡ್ಕೊಳ್ಳಿ, ಏನು ಮೇಲ್ಮನವಿದಾರರು ಇರ್ತಾರಲ್ಲ, ಇಲ್ಲಿ ವಾದಿ ಅಂತ ಕರಿತೀವಲ್ಲ ನಾವು, ಪೆಟಿಷನರ್ ಪ್ರತಿವಾದಿಗೆ ರೆಸ್ಪಾಂಡೆಂಟ್ ಆದಂತಹ ಶಹಾಬ್ ಬಾನು ಬೇಗಂ ಅವರಿಗೆ 10,000 ಪಾವತಿಸಬೇಕಂತೂ ನ್ಯಾಯಾಲಯ ಹೇಳ್ತಿದೆ. ಯಾರು ಪಾವತಿಸಬೇಕಾದನ ಅಂದ್ರೆ, ಏನು ಮೊಹಮ್ಮದ್ ಖಾನ್ ಇರ್ತಾನಲ್ವಾ, ಮೊಹಮ್ಮದ್ ಖಾನ್ ಎಂಬುವನು ಪಾವತಿಸಬೇಕಂತ ಹೇಳ್ತಿದ್ದಾರೆ. ಅದೇ ಥರನೇ ಆತ್ಮೀಯ ಭಾವಿ ವಕೀಲರೇ, ಆ ಸೆಕ್ಷನ್ನಿಂದ ಕಲ್ಪಿಸಲಾದ ಸನ್ನಿವೇಶಗಳಲ್ಲಿನ ಬದಲಾವಣೆಯ ಪುರಾವೆಯ ಮೇಲೆ ಅವರಿಗೆ ನೀಡಲಾದ ಜೀವನಾಂಶವನ್ನು ಅಥವಾ ಭತ್ಯೆಯನ್ನು ಹೆಚ್ಚಿಸಲು ಸಮಿತಿಯ ಸೆಕ್ಷನ್ಸ್ 127 ಕ್ಲಾಸ್ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಲು ಪ್ರತಿವಾದಿಗೆ ಮುಕ್ತವಾಗಿದೆ ಎಂದು ಸೇರಿಸುವ ಅಗತ್ಯವಾಗಿಲ್ಲ. ಯಾಕೆಂದರೆ ಅವರು ಈಗಾಗಲೇ ಆಲ್ರೆಡಿ 127 ಕ್ಲಾಸ್ ಅಡಿಯಲ್ಲಿ ಅವರು ಮುಕ್ತವಾಗಿ ಜೀವನಾಂಶವನ್ನು ಪಡೀಲಿಕ್ಕೆ ಅರ್ಹ ವ್ಯಕ್ತಿಗಳಾಗಿದ್ದಾರೆ ಅಂತ ಹೇಳಿಬಿಟ್ಟು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟನ್ನು ನೀಡಿದೆ. ಭಾವಿ ವಕೀಲರೇ, ಇಂದಿನ ಪ್ರಕರಣ ಅರ್ಥ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೇನೆ. ತುಂಬ ಮಹತ್ವದ ಒಂದು ಪ್ರಕರಣ. ಸಂಪೂರ್ಣವಾಗಿ ಶಹಾಬ್ ಬಾನು ಬೇಗಂ ವರ್ಸಸ್ ಅಹಮದ್ ಖಾನ್ ವರ್ಸಸ್ ಶಹಾಬ್ ಬಾನು ಬೇಗಂ ಪ್ರಕರಣವನ್ನು ಇಂದಿನ ತರಗತಿಯಲ್ಲಿ ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಬಂದಿದ್ದೀನಿ. ಸಂಪೂರ್ಣವಾಗಿ ಅರ್ಥವಾಗಿದೆ ಅಂದ್ಕೊಳ್ತೀನಿ ಭಾವಿ ವಕೀಲರೇ. ನಿಮಗೆ ಯಾವುದೇ ಟಾಪಿಕ್ ಸಂದರ್ಭದಲ್ಲಿ ಅರ್ಥ ಆಗದೇ ಇದ್ದರೆ, ನೋಡಬೇಕಾದ್ರೆ ಯಾವುದೇ ನಿಮಗೆ ಅರ್ಥ ಆಗಲಿಲ್ಲ ಅನ್ನೋದಾದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿರಿ, ನಾನು ಮತ್ತೆ ಅದನ್ನು ಪುನಃ ನಿಮಗೆ ಹೇಳ್ತೀನಿ. ಆತ್ಮೀಯ ಭಾವಿ ವಕೀಲರು, ಇಂದಿನ ತರಗತಿ ನಾನು ಸಂಪೂರ್ಣವಾಗಿ ಮುಗಿಸ್ತಿದ್ದೇನೆ. ಎಲ್ಲರಿಗೂ ಶುಭವಾಗಲಿ ಅಂತ ಹೇಳಿಬಿಟ್ಟು, ಈಗಾಗಲೇ ಕಾಮಧೇನು ಲಾ ಅಕಾಡೆಮಿಯಲ್ಲಿ 3 ವರ್ಷದ ಕಾನೂನು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ 2, 4 ಮತ್ತು 6ನೇ ಸೆಮಿಸ್ಟರ್ಗಳಿಗೆ ಈಗಾಗಲೇ ತರಗತಿಗಳು ಪ್ರಾರಂಭಗೊಂಡಿವೆ. ಹೆಚ್ಚಿನ ಮಾಹಿತಿಗಾಗಿ 7353872963 ಕರೆ ಮಾಡಿ. ಎಲ್ಲರಿಗೂ ಶುಭವಾಗಲಿ. ಸಿರಿಗನ್ನಡಂ ಗೆಲ್ಲಿಗೆ, ಸಿರಿಗನ್ನಡಂ ಬಾಳಿಗೆ.